ಇನ್ನು BMTC ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಸಾರ್ವಜನಿಕರು ಹಲ್ಲೆ ಮಾಡಿರತಕ್ಕಂಥ ಘಟನೆ ಬೆಂಗಳೂರು ಹೊರವಲಯದಲ್ಲಿ ನಡೆದಿದೆ. ಹಾರ್ನ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹಲ್ಲೆ ಅಂತ ಬೆಂಗಳೂರು ಹೊರವಲಯದ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಮುಂದೆ ಹೋಗ್ತಾ ಇದ್ದ ಆಟೋಗೆ ಪದೇ ಪದೇ ಹಾರ್ನ್ ಮಾಡಿದ್ದಾರೆ. ಸೈಡ್ ಬಿಡು, ಸೈಡ್ ಕೊಡು ಅಂತ ಪದೇ ಪದೇ ಹಾರ್ನ್ ಮಾಡಿದ್ರು ಅಂತ ಆರೋಪ ಮಾಡಿ ಹಲ್ಲೆ ಮಾಡಿದ್ದಾರೆ. ಆಟೋದಲ್ಲಿದ್ದ ಯುವಕರು ಬಸ್ಸನ್ನು ತಡೆದು ಹಲ್ಲೆ ಮಾಡಿದ್ದಾರೆ. ರಾತ್ರಿ ನಡೆದಿರೋ ಗಲಾಟೆ ಬ್ಯಾಡ್ರಳ್ಳಿ ಪೊಲೀಸರು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಕಂಪ್ಲೇಂಟ್ ಆಗಿದೆ ಅಂತ ಅನಿಸುತ್ತೆ, ಬಟ್ ತಪ್ಪೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿಮಗೆ ಬಸ್ಸು ಹಾರ್ನ್ ಮಾಡಿಬಿಟ್ರೆ ನೀವು ತಡ್ಕೊಳಕ್ಕಾಗಲ್ವಾ? ಅಥವಾ ನಶೆನಲ್ಲಿದ್ರಾ, ಕುಡ್ದಿದ್ರಾ ಅಂತ ಇವರೆಲ್ಲ. ಇದೇ ಬಸ್ಸು, ಈ ಬಸ್ನ ಡ್ರೈವರ್ ಕಂಡಕ್ಟರ್ಗೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಕಾರಣ ತುಂಬ ಸಿಲ್ಲಿ. ಇದು ಇನ್ನೊಂದು ಅನದರ್ ಫಾರ್ಮ್ ಆಫ್ ರೋಡ್ ರೇಜ್ ಅಷ್ಟೇ. ಇದು ರೋಡ್ ರೇಜೇ, ಇನ್ನೇನು. ಯಾಕೆ ಅಂತಂದರೆ ಹಾರ್ನ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಡ್ರೈವರು ಕಂಡಕ್ಟರ್ಗೆ ಹೊಡೆದು ಬಿಡ್ತೀವಿ ಅಂದರೆ ಇದೆಲ್ಲ ಏನು ಗೊತ್ತಾ, ಕೆಲವರು ಹವಾ ಮೇಂಟೈನ್ ಮಾಡಬೇಕು ಅಂತ ಇರ್ತಾರೆ ಹುಡುಗರುಗಳು. ಇಷ್ಟೆಲ್ಲ ಮಾಡಿಬಿಟ್ರೆ ನಮ್ಮ ಹವಾ ಏರಿಯಾದಲ್ಲಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಡ್ರೈವರು ಕಂಡಕ್ಟ್ರಿಗೆ ಹಲ್ಲೆ ಮಾಡಿರೋದು. ಏನಿಲ್ಲ, ಕಂಪ್ಲೇಂಟ್ ಆಗಿರ್ಬೇಕು. ಮೋಸ್ಟ್ಲಿ ಕಂಪ್ಲೇಂಟ್ ಆದರೆ ಅವ್ರು ಯಾರು ಏನು ಅಂತ ಒಳಗಾಗ್ತಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಒಂದು ಸಿಲ್ಲಿ ರೀಸನ್ ಇಟ್ಕೊಂಡು ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಯಾರವರು? ರೌಡಿಗಳ? ನಶೆನಲ್ಲಿದ್ರ? ಅವ್ರು ಯಾರೋ ಒಂದು ಗೊತ್ತಾಯ್ತಾ? ಕಂಪ್ಲೇಂಟ್ ಆಯ್ತಾ? ಹೇಗೆ ಅಂತ? ಅರವಿಂದ್, ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿರುವಂಥ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿನ್ನೆ ರಾತ್ರಿ 9:30 ಸುಮಾರಿಗೆ BMTC ಬಸ್ ಏನಿತ್ತು ಅದು ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಆಟೋ ಹೋಗ್ತಾ ಇರುತ್ತೆ. ಆಟೋವನ್ನು ಓವರ್ಟೇಕ್ ಮಾಡೋದಕ್ಕೆ ಅವಕ್ಕೆ ಜಾಗ ಕೊಡ್ದಂಗೆ ಹತ್ತಿರದಲ್ಲೇ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ BMTC ಏನು ಬಸ್ ಏನಿತ್ತು ಅದು ಪದೇ ಪದೇ ಹಾರನ್ ಮಾಡಿದ್ರು ಕೂಡ ಆಟೋ ಚಾಲಕರು ಜಾಗ ಬಿಡೋದಿಲ್ಲ. ಯಾವಾಗ ಜಾಗ ಬಿಡೋಲ್ಲೋ BMTC ಆ ಬಸ್ ಏನಿತ್ತು ಅದು ಆಟೋಗೆ ಹತ್ತಿರದಲ್ಲೇ ಪದೇ ಪದೇ ಹಾರನ್ ಮಾಡ್ತಾಯಿದ್ರು. ಅದರಿಂದ ರುಚಿಗೆದ್ದಂಥ ಆಟೋದಲ್ಲಿದ್ದಂಥ ಆ ಯುವಕರೇನಿದ್ರು ಅವರು BMTC ಬಸ್ಗೆ ಆಟೋವನ್ನು ಅಡ್ಡವನ್ನು ನಿಲ್ಲಿಸಿ ಬಸ್ನಲ್ಲಿದ್ದಂಥ ಕಂಡಕ್ಟರು ಮತ್ತು BMTC ಡ್ರೈವರಿಗೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಈ ದೃಶ್ಯ ಅಲ್ಲಿನ ಪ್ರಯಾಣಿಕರೇ ಸೆರೆ ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ಅಶ್ಲೀಲವಾಗಿ ಅವರನ್ನು ಬೈಯೋದಲ್ಲದೆ ಅವ್ರ ಮೇಲೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು ಕೂಡ ಆ ವಿಜುವಲ್ಸಲ್ಲಿ ವರದಿಯಾಗಿರುವಂಥದ್ದು. ಸದ್ಯಕ್ಕೀಗ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. BMTC ಡ್ರೈವರು ಮತ್ತು ಕಂಡಕ್ಟರ್ಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಂಥ ಬ್ಯಾಡ್ರಳ್ಳಿ ಪೊಲೀಸರು ಆ ಆಟೋದಲ್ಲಿದ್ದಂಥ ವ್ಯಕ್ತಿಗಳು ಯಾರು, ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು, ಅವ್ರು ಯಾರು ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. FIR ಆಗಿರೋ ಕಾರಣಕ್ಕಾಗಿ ಅವರನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಳ್ತಾರೆ. ಅಲ್ಲಿನ ಕೆಲವೊಬ್ಬರು ಹೇಳೋ ಪ್ರಕಾರ ಬೈಕ್ ಒಂದು ಓವರ್ಟೇಕ್ ಮಾಡಿದಂಥ ವೇಳೆಯಲ್ಲಿ ಚಮಕ್ ಕೊಟ್ಟು ಮುಂದೆ ಹೋದ. ಆ ಸಂದರ್ಭದಲ್ಲಿ ಅವರಿಗೆ ಜೋರಾಗಿ ಹಾರನ್ ಹೊಡೆದು ಬೈದಿರುವಂಥದ್ದು. ಅದರಿಂದ ತಪ್ಪಾಗಿ ತಿಳ್ಕೊಂಡಂಥ ಆಟೋದವ್ರು ಏನಿದ್ರು ಅವರು ನಮಗೆ ಬೈದರು ಅನ್ನೋ ನಿಟ್ಟಿನಲ್ಲಿ ಅಥವಾ ನಮಗೆ ಹಾರನ್ ಹೊಡೆದು ಚಮಕ್ ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ BMTC ಬಸ್ಗೆ ಅಡ್ಡ ಹಾಕಿ ಏಕಾಏಕಿ ಆ ಪ್ರಯಾಣಿಕರು ಇರುವಂಥ ಸಂದರ್ಭದಲ್ಲೇ ಅವರ ಮೇಲೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಅರವಿಂದ್.